ಹಿಂದೆ ಸಾಹೇಬ್ರ ಜೊತೆ ಮಧ್ಯಾಹ್ನ 3-4 ಗಂಟೆಗೆ ಹೋಗಿದ್ದು ನದಿಯಲ್ಲಿ ಯಾರೋ ಮರಳು ತುಂಬ್ತಾರಂತೇಳಿ ನಮ್ಮ ಸಾಹೇಬ್ರ ಜೊತೆ ಹೋಗಿ 2 ಟ್ಯಾಕ್ಟರ್ಸ್ ಸಿಕ್ಕಾಕೊಂಡು ಅವ್ರು ನಮ್ಮ ಮುಂದೆ ಅನ್ಲೋಡ್ ಮಾಡಿದರು. ಅನ್ಲೋಡ್ ಮಾಡಿದ್ಮೇಲೆ ಮುಂದೆ ಹೋಗಿ ದಾರಿ ಇರಲಿಲ್ಲ, ನಮ್ಮ ಕೈಗೆ ಸಿಕ್ಕು ಹಾಕಂದ್ರು. ನಾವು ಠಾಣೆಗೆ ತಂದು ಒಪ್ಪಿಸಿದ್ವಿ, FIR ಮಾಡಿದ್ದೆವು. ಈಗ ನಿಮ್ಮ ಮೇಲೆ ಸರ್, ಈಗ ಆ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ನ ಇದು ಪಡೆದ್ರಿ, ಆ ಸಂದರ್ಭದಲ್ಲಿ ಯಾರು ನಿಮಗೆ ಫೋನ್ ಮಾಡಿ ಐ ಬಿಗೆ ಬರಲಿಕ್ಕೆ ಹೇಳಿದ್ರು, ಆಮೇಲೆ ಏನಾಯಿತು ಅಂತ? ಇದು ಮರಳಿನ ವಿಷಯದಲ್ಲೇ ಫಸ್ಟ್ ಯಾರೋ ಅಂತ ಮಾಡಿದರು, ಫಾರೂಕ್ ಅಂತೇಳಿ. ನಮಗೆ ಐಡಿಯಾ ಇರಲಿಲ್ಲ, ನಾವು ಹೊಸ್ದಾಗಿ ಹೋಗಿದ್ದು. ಇಲ್ಲ ಸರ್, ನೀವೇನಿದ್ರು ಸಾಹೇಬ್ರಿಗೆ ಮಾತಾಡಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ, ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸಾಹೇಬ್ರ ಆದೇಶದೆಲ್ಲ ಮಾಡಿದ್ದೀವಿ, ನಮ್ದು ಏನು ನಾವು ವೈಯಕ್ತಿಕ ಯಾವುದೂ ಇಲ್ಲ ಅಂತ ಹೇಳಿದ್ವಿ. ಇಲ್ಲ ನೀವು ಬರಬೇಕು, ಮನೆಗೆ ಬರಬೇಕು, ಮೇಡಮ್ ಕರೀತಾರೆ ಅಂದ್ರೆ. ಇಲ್ಲ ಸರ್, ನಾನು ಬರೋಕ್ಕಾಗಲ್ಲ, ಮೇಲಧಿಕಾರಿಗೆ ಬೇಕಾದ್ರೆ ಬರ್ತೀವಿ ಅಂತ ಅಂದೆ. ಹಂಗಾದ್ಮೇಲೆ ಮತ್ತೆ ಅವರು ಸಂತೋಷ್ ಅವರು ಅಂತೇಳಿ MLA ಮಗ ಅಂತೇಳಿ, ನಾನು MLA ಮಗ ಇದ್ದೀನಿ, ನೀವು ಬರಬೇಕು. ಇಲ್ಲ ಸರ್, ನಾನು ಸಾಹೇಬ್ರು ಬೇರೆ ಕೆಲಸ ಹೇಳ್ಯಾರ, ಹೋಗ್ತೀನಿ ಅಂತ ಹೇಳಿದೆ. ಇಲ್ಲ ನೀವು ಬರ್ಬೇಕು, ಸಾಹೇಬ್ರಿಗೆ ಇಷ್ಟೇ ಹೇಳೋದು, ನಾನು ಕರಿತೇನೆ ಅಂತೇಳಿ ಮತ್ತು MLA ಮಗ ಅಂತೇಳಿ ಹೋದೆ ಸರ್, ಅಷ್ಟೇ. ಹೋದ ತಕ್ಷಣ ಒಳಗೆ ಹೋದೆ, ಇನ್ನೊಂದು ರೂಮ್ ಇದೆ, ಅದು ಹಾಲಲ್ಲ, ಇನ್ನೊಂದು ಒಳಗಡೆ ರೂಮ್ ಇದೆ, ಪರ್ಸನಲ್ ರೂಮಲ್ಲಿ. ಅಡ್ವಾನ್ಸ್ ಒಂದು 20 ಜನ ಇದ್ದಾರೆ ಸರ್ ಅಲ್ಲಿ. ಹೋದ ತಕ್ಷಣ ಲಾಕ್ ಹಾಕಿದ್ರು, ಲೈಟ್ ಬಂದ್ ಮಾಡಿದರು. ಯಾಕಪ್ಪ ಇದು ಮಿಸ್ ಹೊಡಿತಂತ ವಾಪಸ್ ಹೋಗಿ ದಾರಿ ಇಲ್ಲ ಸರ್, ಸುಮ್ಮನೆ ಕುಂತ್ಬಿಟ್ಟೆ. ಏಕೆ ಬಂದರು, ಏನೆಲ್ಲ ಏನು ಬೇಕಾದ್ರೆ ಮಾತಾಡ್ತೀನೋ, MLA ಹಂಗೆ ಮಾತಾಡಿದ್ರಿ, ಎಲ್ಲೇ ಅದು ನಾನು ಯಾವ ಮಾತಾಡಿಲ್ಲ, ಯಾರಿಗೆ ಮಾತಾಡಿದ್ದೀನಿ, ಇದ್ರ ತೋರಿಸ್ರಪ್ಪ, ನಾನು ಏನಾದ್ರು ಶರಣ ಆಗ್ತದೆ ಅಂತ ಹೇಳಿದೆ. ಪೊಲೀಸರು ಭಾಳ ಆಗ್ಯದ ಇವ್ರದಾಗ, ಯಾರು ಮತ್ತೆ ಕೇಳೋದಾಗೈತೆ ಅಂತೇಳಿ ಹೊಡಿಬೇಕು ಸರ್, ಇಲ್ಲೆಲ್ಲ ಇಷ್ಟ ಆಯ್ತು ಸರ್. ಮತ್ತು ಫೋನ್ಗಿನ್ನ ಕಿತ್ಕೊಂಡ್ಬಿಟ್ರು ಯಾರಿಗೆ ಮಾಡ್ಬೇಕಂದ್ರೆ. ಅವರು ನಮಗೆ ಹೋಗ್ಬಿಟ್ಟಿದ್ದೀನಿ, ಅವ್ರು ಮುಂದೆ ಕುಂತು ಲೈಟ್ ಬಂದ್ ಮಾಡಂತೇಳಿ ಹೊಡಿಸ್ತಾರೆ, ಅವರು ಹೊಡಿತಾರೆ ಕತ್ಲಲ್ಲಿ. ಎಲ್ಲರೂ ಕಲ್ತು ಹೊಡೆದಾರೆ ಸರ್. ಏನು ವಿಚಾರ ಅವ್ರು ಹೇಳಿದ್ರು? ಏನು ಅವರು ನಮ್ಮ ಮಾತು ಕೇಳಬೇಕು ಅನ್ನೋ ವಿಚಾರ ಅದೇ. ಈಗ ಎಲ್ಲಷ್ಟು ಅವ್ರ ಮಾತಿಗೆ ನಮ್ಮ ಅಧಿಕಾರಿಗಳು ನಾವು ಕೇಳಬೇಕಾಗುತ್ತೆ. ಈಗ ಅವ್ರ ಮಾತು ಕೇಳೋಕೆ ನಮಗೆ ಆಗಲ್ಲ. ಅವ್ರು ಏನಿದ್ರೆ ಮೇಲಧಿಕಾರಿಗೆ ಮಾತಾಡಬೇಕು, ತಮ್ಮ ಕೆಲಸ ಏನಾದ ಬಗೆಹರಿಸಬೇಕಾಗುತ್ತೆ. ಈಗ ನಮ್ಮದು ಬಿಡೋಕೆ ನಮ್ಗೆ ಏನು ಪವರ್ ಇರ್ತದೆ ಸರ್? ನಾನು ಬಿಟ್ಟಿಲ್ಲ ಅಂತೇಳಿ ನನಗೆ ಈ ಥರ ಹೊಡೆದ್ರೆ ಹೆಂಗೆ ಸರ್ ಅದು?